ನಮಸ್ತೆ ವೇದಿಕೆ ಕಿಚನ್ ಟ್ಯುಟೋರಿಯಲ್ಸ್ಗೆ ಸ್ವಾಗತ. ನಾನು ನಿಮ್ಮ ರೂಪಾ ಮಹೇಶ್. ನಾನಿವತ್ತು ನಿಮಗೆ 10th ಸ್ಟ್ಯಾಂಡರ್ಡಲ್ಲಿ ಟ್ರಯಾಂಗಲ್ಸ್ ಚಾಪ್ಟರಲ್ಲಿ ಎಕ್ಸಸೈಸ್ 2.5 ಮಾಡ್ತಾಯಿದ್ದೀನಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ. ಏನಂತ ಇದೆ ನೋಡಿ, ಥರ್ಡ್ನೇ ಕ್ವಶನು. ಇನ್ ದ ಗಿವನ್ ಫಿಗರ್ ಎ ಬಿ ಡಿ ಈಸ್ ಎ ಟ್ರಯಾಂಗಲ್ ರೈಟ್ ಆಂಗಲ್ ಅಟ್ ಎ ಆ್ಯಂಡ್ ಎ ಸಿ ಈಸ್ ಪರ್ಪೆಂಡಿಕ್ಯುಲರ್ ಟು ಬಿ ಡಿ. ಶೋ ದಟ್ ದ ಎ ಬಿ ಸ್ಕ್ವೇರ್ is equal to BC into BD. ಹಾಗೆ AC ಸ್ಕ್ವೇರ್ is equal to BC into DC. ಹಾಗೆ AD ಸ್ಕ್ವೇರ್ is equal to BD into ಏನು CD ಅಂತ ಹೇಳ್ತಿದ್ದಾರೆ. ನಾನು ಟ್ರಯಾಂಗಲ್ ABD ಅಂತ ತಗೊಳ್ಳೋಣ. ಅದರಲ್ಲಿ ಏನಂತ ಹೇಳ್ತಿದ್ದಾರೆ, ಇದರಲ್ಲಿ ಫಸ್ಟ್ನೇದು ಏನು AC ಈಸ್ ಪರ್ಪೆಂಡಿಕ್ಯುಲರ್ ಟು BD ಅಂತ ಹೇಳಿದ್ದಾರೆ. AC ಯಾವುದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿದೆ? BDಗೆ ಪರ್ಪೆಂಡಿಕ್ಯುಲರ್ ಆಗಿದೆಯಂತೆ. ಹಾಗೆ ನೋಡಿ, ಎ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಬಿ ಸಿ ಇಂಟು ಬಿ ಡಿ ಅಂತ ಹೇಳ್ತಿದ್ದಾರೆ. ಹಾಗೆ ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಬಿ ಸಿ ಇಂಟು ಡಿ ಸಿ ಅಂತ ಹೇಳ್ತಿದ್ದಾರೆ. ಹಾಗೆ ಎ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಬಿ ಡಿ ಇಂಟು ಸಿ ಡಿ ಅಂತ ಹೇಳ್ತಿದ್ದಾರೆ. ಏನೋ ಎ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಬಿ ಡಿ ಇಂಟು ಸಿ ಡಿ ಅಂತ ಹೇಳ್ತಿದ್ದಾರೆ. ಇದನ್ನು ನಾವು ಫಸ್ಟಿಂದ ಮಾಡ್ತಾ ಬರೋಣ. ಅದರಲ್ಲಿ ಮೊದಲನೇದು ತೊಗೊತೀನಿ. ಮೊದಲನೇದು ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಸಿ ಇಂಟು ಬಿ ಡಿ ಮಾಡ್ತಾ ಬರ್ತೀನಿ. ನೋಡಿ ಇನ್ ಟ್ರಯಾಂಗಲ್ ಡಿ ಎ ಬಿ ತೊಗೊತೀನಿ. ಇನ್ ದ ಟ್ರಯಾಂಗಲ್ ಡಿ ಎ ಬಿ ಮತ್ತು ಆ್ಯಂಡ್ ಟ್ರಯಾಂಗಲ್ ಎ ಸಿ ಬಿ ತೊಗೊಳ್ಳೋಣ. ಎ ಸಿ ಬಿ ಅಂತ ತೊಗೊತೀನಿ. ನೋಡಿ ಇಲ್ಲಿ ಡಿ ಎ ಬಿ ಆ್ಯಂಗಲ್ ಎ ಇಸ್ ಈಕ್ವಲ್ ಟು 90 ಡಿಗ್ರಿ ತೊಗೋಬೋದಾ? ಹಾಗೆ ಎ ಸಿ ಬಿ ಇದು ಆ್ಯಂಗಲ್ ಸಿ ಇಸ್ ಈಕ್ವಲ್ ಟು 90 ಡಿಗ್ರಿ ತೊಗೋಬೋದಾ? ಅದನ್ನೇ ಮಾಡ್ಕೊಂಡು ಹೋಗ್ತೀನಿ. ನೋಡಿ ಇಲ್ಲಿ ಆ್ಯಂಗಲ್ ಡಿ ಎ ಬಿ ಈಸ್ ಈಕ್ವಲ್ ಟು ದಿ ಆ್ಯಂಗಲ್ ಎ ಸಿ ಬಿ ತೊಗೊತೀನಿ. ಏನಾಗಿದೆ? ಈಚ್ 90 ಡಿಗ್ರಿ ತೊಗೊತೀನಿ. ಈಚ್ 90 ಡಿಗ್ರಿ ತೊಗೊಳ್ಳೋಣ. ಹಾಗೆ ನೋಡಿ ನೆಕ್ಸ್ಟು ಎ ಬಿ ಡಿ ತೊಗೊತೀನಿ. ಎ ಬಿ ಡಿ ಹಾಗೆ ಸಿ ಬಿ ಎ ತೊಗೊತೀನಿ. ಈ ಕಡೆನೂ ಬಿ ಆ್ಯಂಗಲ್ ಬಿ ಬರುತ್ತೆ, ಸೊ ಕಾಮನ್ ಆ್ಯಂಗಲ್ ಅಂತ ತೊಗೋಬೋದಾ? ಅದನ್ನೇ ನೋಡಿ ಇಲ್ಲಿ ಎ ಬಿ ಡಿ ಆ್ಯಂಗಲ್ ಎ ಬಿ ಡಿ ಇಸ್ ಈಕ್ವಲ್ ಟು ದ ಆ್ಯಂಗಲ್ ಸಿ ಬಿ ಎ ಇಲ್ಲ ಎ ಬಿ ಸಿ ಹೆಂಗೆ ಬೇಕಾದ್ರೂ ತೊಗೋಬೋದು. ಎರಡು ಆ್ಯಂಗಲು ಕಾಮನ್ ಆ್ಯಂಗಲ್ ಆಗಿದೆ, ಸೊ ಅದನ್ನು ನಾವೇನಂತ ತೊಗೊತೀವಿ? ಎರಡು ಕಾಮನ್ ಆ್ಯಂಗಲ್ ಅಂತ ಬರ್ಕೊತೀವಿ. ಹಾಗೆ ನೋಡಿ ಟ್ರಯಾಂಗಲ್ ಎ ಡಿ ಬಿ ಈಸ್ ಸಿಮಿಲರ್ ಟು ದಿ ಟ್ರಯಾಂಗಲ್ ಸಿ ಎ ಬಿ ತೊಗೋಬೋದಾ? ಸಿ ಎ ಬಿ ಅಂತ ತೊಗೊಳ್ಳ. ಏನು ಆ್ಯಂಗಲ್ ಎ ಡಿ ಬಿ ಈ ಸಿಮಿಲರ್ ಟು ದಿ ಆ್ಯಂಗಲ್ ಸಿ ಎ ಬಿ ತೊಗೊತೀನಿ. ಹಾಗೆ ಇದು ಯಾವ ಸಿಮಿಲಾರಿಟಿ ಕ್ರಿಟೇರಿಯನು? ಎ ಸಿಮಿಲಾರಿಟಿ ಕ್ರಿಟೇರಿಯನ್ ಆಗುತ್ತೆ. ನೆಕ್ಸ್ಟ್ ಏನು ತೊಗೋಬೋದು ಹಂಗಾರೆ? ನೋಡಿ ಇಲ್ಲಿ ಎ ಬಿ ಆ್ಯಂಗಲ್ ಎ ಡಿ ಬಿನಲ್ಲಿ ಎ ಬಿ ಡಿವೈಡೆಡ್ ಬೈ ಸಿ ಬಿ ತೊಗೋಬೋದಾ? ಎ ಬಿ ಡಿವೈಡೆಡ್ ಬೈ ಸಿ ಬಿ ತೊಗೊತೀನಿ. ಎ ಬಿ ಡಿವೈಡೆಡ್ ಬೈ ಸಿ ಬಿ ಈಸ್ ಈಕ್ವಲ್ ಟು ಹಾಗೆ ನೋಡಿ ಇಲ್ಲಿ ಬಿ ಡಿ ಆ್ಯಂಗಲ್ ಎ ಬಿ ಡಿನಲ್ಲಿ ತೊಗೊಂಡು ಎ ಡಿ ಬಿನಲ್ಲಿ ತೊಗೊಂಡ್ರೆ ಏನು ಬಿ ಡಿ ಡಿವೈಡೆಡ್ ಬೈ ನೋಡಿ ಇದಕ್ಕೆ 90 ಡಿಗ್ರಿ ಇದೆ ಅಂತ ಬಿ ಡಿ ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ 90 ಡಿಗ್ರಿ ಏನಿದೆ? ಎ ಬಿ ಇದೆಯಾ? ಅದನ್ನೇ ಬರ್ಕೊಳ್ತೀನಿ. ಬಿ ಡಿ ಡಿವೈಡೆಡ್ ಬೈ ಎ ಬಿ ಅಂತ ಬರ್ಕೊತೀನಿ. ಹಾಗೆ ಬೈ ಎ ಬಿ ತೊಗೊಂಡ್ವಿ. ಹಾಗಾದ್ರೆ ಇಲ್ಲೂ ಎ ಬಿ ಇದೆ, ಇಲ್ಲೂ ಎ ಬಿ ಇದೆ. ಇದು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ಎ ಬಿ ಸ್ಕ್ವಯರ್ ಈಸ್ ಈಕ್ವಲ್ ಟು ಬಿ ಡಿ ಇಂಟು ಬಿ ಸಿ ಇಲ್ಲ ಸಿ ಬಿ ಏನು ಬೇಕಾದ್ರೂ ಬರ್ಕೋಬೋದು. ಹಾಗಾದ್ರೆ ನಾವು ಒಂದು ಪ್ರೂವ್ ಮಾಡಿದ್ವಾ? ಹಾಗೆ ಸೆಕೆಂಡ್ ಇದಕ್ಕೆ ಬರೋಣ. ಏನಂತ ಇದೆ ಇಲ್ಲಿ? ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಬಿ ಸಿ ಇಂಟು ಡಿ ಸಿ ಅಂತ ಇದೆ ಅಲ್ವಪ್ಪ. ಎ ಸಿ ಸ್ಕ್ವೇರ್ ನೋಡಿ ಇಲ್ಲಿ ಇದನ್ನು ಬಿಟ್ಟೆ. ನೋಡಿ ಇಲ್ಲಿ ಇನ್ ಟ್ರಯಾಂಗಲ್ ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಬಿ ಸಿ ಇಂಟು ಡಿ ಸಿ ಅಂತ ಇದೆ. ನಾನು ತೊಗೊತೀನಿ ಇನ್ ದ ಟ್ರಯಾಂಗಲ್. ನೋಡಿ ಇಲ್ಲಿ ಇನ್ ದ ಆ್ಯಂಗಲ್ ಎ ಸಿ ಬಿ ಈಸ್ ಈಕ್ವಲ್ ಟು ದ ಆ್ಯಂಗಲ್ ಎ ಸಿ ಡಿ ಅಂತ ತೊಗೊತೀನಿ. ಎರಡಲ್ಲೂ ಆ್ಯಂಗಲ್ ಸಿ ಇದೆ. ಆ್ಯಂಗಲ್ ಸಿ ಈಸ್ ಈಕ್ವಲ್ ಟು 90 ಡಿಗ್ರಿ ಬರುತ್ತೆ, ಸೊ ಹಂಗಾಗಿ ನಾವು ತೊಗೋಬೋದಾ? ಅದನ್ನೇ ಮಾಡ್ಕೊಂಡು ಹೋಗ್ತೀನಿ. ನೋಡಿ ಇಲ್ಲಿ ಆ್ಯಂಗಲ್ ಏನು ಎ ಸಿ ಬಿ ಈಸ್ ಈಕ್ವಲ್ ಟು ದಿ ಆ್ಯಂಗಲ್ ಎ ಸಿ ಡಿ ತೊಗೊತೀನಿ. ಇನ್ನು ಎರಡಲ್ಲೂ ಆ್ಯಂಗಲ್ ಸಿ ಏನಾಗಿದೆ? ಇದು ಈಚ್ 90 ಡಿಗ್ರಿ ಇದೆ, ಸೊ ಈಚ್ 90 ಡಿಗ್ರಿ ಅಂತ ತೊಗೊತೀನಿ. ಹಾಗೆ ನೋಡಿ
ನೆಕ್ಸ್ಟು ಹಾಗೆ ನೋಡಿ, ನೆಕ್ಸ್ಟು ಸಿ ಎ ಬಿ ಈಸ್ ಈಕ್ವಲ್ ಟು ದಿ ಆ್ಯಂಗಲ್ ಡಿ ಎ ಸಿ ಅಂತ ತೊಗೋಬೋದಾ? ಏನು ಸಿ ಎ ಬಿ ಈಸ್ ಈಕ್ವಲ್ ಟು ದಿ ಆ್ಯಂಗಲ್ ಡಿ ಎ ಸಿ ತೊಗೊತೀನಿ. ಎರಡಲ್ಲೂ ಆ್ಯಂಗಲ್ ಎ ಬರುತ್ತೆ. ಆ್ಯಂಗಲ್ ಎ ಇಸ್ ದ ಕಾಮನ್, ಸೊ ಕಾಮನ್ ಆ್ಯಂಗಲ್ ಅಂತ ತೊಗೋಬೋದಾ? ನೋಡಿ ಇಲ್ಲಿ ಸಿ ಎ ಬಿ ಆ್ಯಂಗಲ್ ಸಿ ಎ ಬಿ ಈಸ್ ಈಕ್ವಲ್ ಟು ದಿ ಆ್ಯಂಗಲ್ ಏನು ಡಿ ಎ ಸಿ ತೊಗೋಬೋದಾ? ಡಿ ಎ ಸಿ ಎರಡಲ್ಲೂ ಆ್ಯಂಗಲ್ ಎ ಏನಾಗಿದೆ ಕಾಮನ್ ಆ್ಯಂಗಲ್ ಅಂತ ತೊಗೊತೀನಿ. ಕಾಮನ್ ಆ್ಯಂಗಲ್ ಅಂತ ತೊಗೊಳ್ಳೋಣ. ಹಾಗೆ ನೋಡಿ ದೇರ್ಫೋರ್ ಎರಡಕ್ಕೂ ಒಂದು ಕಾಮನ್ ಆ್ಯಂಗಲ್ ಆಗಿತ್ತು, ಎರಡು ಈಕ್ವಲ್ ಅಂದಾಗ ಇದು ಎ ಸಿಮಿಲಾರಿಟಿ ಕ್ರಿಟೇರಿಯನ್ ಆಗುತ್ತಾ? ಹಾಗಾದರೆ ನಾವು ತೊಗೊಂಡೋಗ್ತೀವಿ ನೋಡಿ ಇಲ್ಲಿ. ದೇರ್ಫೋರ್ ದ ಟ್ರಯಾಂಗಲ್ ಸಿ ಬಿ ಎ ಈಸ್ ಸಿಮಿಲರ್ ಟು ದಿ ಆ್ಯಂಗಲ್ ಸಿ ಎ ಡಿ ತೊಗೋಬೋದಾ? ಸಿ ಎ ಡಿ ತೊಗೊತೀನಿ. ಹಾಗೆ ನೋಡಿ ಇದು ಬೈ ಯಾವುದು? ಬೈ ಎ ಸಿಮಿಲಾರಿಟಿ ಕ್ರಿಟೇರಿಯನ್ ತೊಗೊಳ್ಳೋಣ. ಬೈ ಎ ಸಿಮಿಲಾರಿಟಿ ಕ್ರಿಟೇರಿಯನ್ ಮಾಡ್ಕೊಳ್ಳೋಣ. ಆವಾಗ ನಾವೇನು ಬರ್ಕೊತೀವಿ ನೋಡಿ ಇಲ್ಲಿ ಫ್ರಮ್ ದ ಆ್ಯಂಗಲ್ ಸಿ ಬಿ ಎ ತೊಗೊಂಡ್ರೆ ಸಿ ಬಿ ಎ ಏನು ಎ ಸಿ ಡಿವೈಡೆಡ್ ಬೈ ಫ್ರಮ್ ದ ಆ್ಯಂಗಲ್ ನೋಡಿ ಸಿ ಎ ಡಿ ತೊಗೊತೀನಿ. ಸಿ ಎ ಡಿ ಡಿ ಸಿ ತೊಗೊತೀನಿ. ಏನು ಎ ಸಿ ಡಿವೈಡೆಡ್ ಬೈ ಡಿ ಸಿ ಮಾಡ್ಕೊತೀನಿ. ಎ ಸಿ ಡಿವೈಡೆಡ್ ಬೈ ಡಿ ಸಿ ಮಾಡ್ಕೊತೀನಿ. ಹಾಗೆ ಈಸ್ ಈಕ್ವಲ್ ಟು ನೆಕ್ಸ್ಟ್ ನಾವೇನು ಬರ್ಕೊತೀವಿ ನೋಡಿ ಇಲ್ಲಿ ಫ್ರಮ್ ದ ಆ್ಯಂಗಲ್ ಸಿ ಬಿ ಎ ತೊಗೊಂಡಾಗ ಸಿ ಬಿ ಎನಲ್ಲಿ ಬಿ ಸಿ ಏನು ಸಿ ಬಿ ಎ ತೊಗೊಂಡೆ ಬಿ ಸಿ ಡಿವೈಡೆಡ್ ಬೈ ನೆಕ್ಸ್ಟ್ ಏನು ತೊಗೊತೀನಿ ಫ್ರಮ್ ದ ಆ್ಯಂಗಲ್ ಸಿ ಎ ಡಿನಲ್ಲಿ ಸಿ ಎ ಡಿ ತೊಗೊಂಡ್ರೆ ಏನು ಬರುತ್ತೆ? ಎ ಸಿ ಬರುತ್ತೆ. ಅದನ್ನು ನಾನು ಬರ್ಕೊತೀನಿ. ಸಿ ಬಿ ಡಿವೈಡೆಡ್ ಬೈ ಎ ಸಿ. ಸಿ ಬಿ ಇಲ್ಲ ಬಿ ಸಿ ಹೆಂಗೆ ಬೇಕಾದ್ರೂ ತೊಗೋಬೋದು. ನಾನು ಬಿ ಸಿ ಅಂತಲೇ ತೊಗೊತೀನಿ ನೋಡಿ. ಬಿ ಸಿ ಡಿವೈಡೆಡ್ ಬೈ ಎ ಸಿ ತೊಗೊತೀನಿ. ಬಿ ಸಿ ಡಿವೈಡೆಡ್ ಬೈ ಎ ಸಿ. ದೇರ್ಫೋರ್ ಇಲ್ಲೂ ಎ ಸಿ ಇದೆ, ಇಲ್ಲೂ ಎ ಸಿ ಇದೆ. ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಬಿ ಸಿ ಇಂಟು ಏನು ಡಿ ಸಿ ಅಂತ ಬರ್ಕೊತೀನಿ. ಏನು ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಬಿ ಸಿ ಇಂಟು ಡಿ ಸಿ ಅಂತ ಬರ್ಕೊಳಂಗತ್ತೆ. ಹಾಗೆ ನಾವು ತೊಗೊಂಡೇದು ಮಾಡ್ಕೊಳ್ಳೋಣ. ಇದಲ್ಲೇ ತೊಗೊಂಡೇದು ಏನಂತ ಇದೆ ನೋಡಿ ಇಲ್ಲಿ ಎ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಬಿ ಡಿ ಇಂಟು ಸಿ ಡಿ ಅಂತ ಇದೆ. ಏನು ಎ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಬಿ ಡಿ ಇಂಟು ಸಿ ಡಿ. ಅದನ್ನೇ ಬರ್ಕೊತೀನಿ ನೋಡಿ ಇಲ್ಲಿ. ಎ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಬಿ ಡಿ ಇಂಟು ಸಿ ಡಿ ಅಂತ ಬರ್ಕೊತೀನಿ. ಹಾಗೆ ಇನ್ ಟ್ಯಾಂಗಲ್ ಡಿ ಸಿ ಎ ಆ್ಯಂಡ್ ಟ್ಯಾಂಗಲ್ ಡಿ ಎ ಬಿ ತೊಗೊತೀನಿ. ಡಿ ಎ ಬಿ ತೊಗೊತೀನಿ. ಹಾಗೆ ನೋಡಿ ಇಲ್ಲಿ ಫ್ರಮ್ ದ ಟ್ರಯಾಂಗಲ್ ಡಿ ಸಿ ಎ ತೊಗೊತಿದ್ದೀನಿ. ಡಿ ಸಿ ಎ ಮತ್ತು ಡಿ ಎ ಬಿ ತೊಗೊಂಡಿದ್ದೀನಿ. ಫ್ರಮ್ ದ ಟ್ರಯಾಂಗಲ್ ನೋಡಿ ಇಲ್ಲಿ ಯಾವುದು 90 ಡಿಗ್ರಿ ಇದೆ ನೋಡಿ. ಡಿ ಎ ಬಿ ಆ್ಯಂಗಲ್ ಎ ಈಸ್ ಈಕ್ವಲ್ ಟು 90 ಡಿಗ್ರಿ. ಹಾಗೆ ಡಿ ಸಿ ಎ ತೊಗೊಂಡ್ರೆ ಡಿ ಸಿ ಎ ಆ್ಯಂಗಲ್ ಸಿ ಈಸ್ ಈಕ್ವಲ್ ಟು 90 ಡಿಗ್ರಿ ಆಗುತ್ತೆ. ಅದನ್ನೇ ಬರ್ಕೊಂಡು ಹೋಗ್ತೀನಿ ನೋಡಿ ಇಲ್ಲಿ. ಆ್ಯಂಗಲ್ ಡಿ ಸಿ ಎ ಈಸ್ ಈಕ್ವಲ್ ಟು ದ ಆ್ಯಂಗಲ್ ಡಿ ಎ ಬಿ ತೊಗೊತೀನಿ. ಏನಿರುತ್ತೆ ಈಚ್ ಈಕ್ವಲ್ ಟು 90 ಡಿಗ್ರಿ. ಅದನ್ನೇ ಬರ್ಕೊಂಡು ಹೋಗ್ತೀನಿ. ಈಚ್ 90 ಡಿಗ್ರಿ. ಹಾಗೆ ನೋಡಿ ಫ್ರಮ್ ದ ಆ್ಯಂಗಲ್ ಸಿ ಡಿ ಎ ತೊಗೊತೀನಿ. ಸಿ ಡಿ ಎ ಈಸ್ ಈಕ್ವಲ್ ಟು ಏನು ಸಿ ಡಿ ಎ ಈಸ್ ಈಕ್ವಲ್ ಟು ಆ್ಯಂಗಲ್ ಎ ಡಿ ಬಿ ತೊಗೊತೀನಿ. ಇಲ್ಲ ಬಿ ಡಿ ಎ ಏನು ಬೇಕಾದ್ರೂ ತೊಗೊಳ್ಬೋದು. ನಾನು ಎ ಡಿ ಬಿ ತೊಗೊತೀನಿ. ಏನಾಗುತ್ತೆ ಇಲ್ಲದು ಕಾಮನ್ ಆ್ಯಂಗಲ್ ಎರಡು ಏನಾಗುತ್ತೆ, ಎರಡು ಆ್ಯಂಗಲ್ಲೂ ಸೇಮ್ ಇದೆ. ಸೊ ಕಾಮನ್ ಆ್ಯಂಗಲ್ ಬರ್ಕೊತೀನಿ. Therefore, the triangle DCA is similar to the triangle ಏನು DCA is similar to the triangle DAB ಅಂತ ಬರ್ಕೊತೀನಿ. AA similarity criterion. AA similarity criterion. ಹಾಗೆ ನೆಕ್ಸ್ಟ್ ನೋಡಿ ಇಲ್ಲಿ therefore the angle DC divided by
ಡಿ ಎ ಡಿ ಸಿ ಡಿವೈಡೆಡ್ ಬೈ ಡಿ ಎ ಈಸ್ ಈಕ್ವಲ್ ಟು ಡಿ ಎ ಡಿವೈಡೆಡ್ ಬೈ ಡಿ ಬಿ ಬರ್ಕೊತೀನಿ. ಹೇಗೆ ನೋಡಿ ಇಲ್ಲಿ ಫ್ರಮ್ ದ ಟ್ರಯಾಂಗಲ್ ಡಿ ಸಿ ಎ ತೊಗೊಂಡ್ರೆ ಅದರಲ್ಲಿ ಡಿ ಸಿ ತೊಗೊಂಡಿದ್ದೀನಿ, ಡಿ ಸಿ ಡಿವೈಡೆಡ್ ಬೈ ಡಿ ಎ ಬಿ ತೊಗೊಂಡ್ರೆ ನಮ್ಗೆ ಏನು ಬರುತ್ತೆ, ಡಿ ಎ ಬಿ ತೊಗೊಂಡ್ರೆ ಡಿ ಎ ಬರುತ್ತೆ. ಹಾಗೆ ನೆಕ್ಸ್ಟು ಫ್ರಮ್ ದ ಆ್ಯಂಗಲ್ ಇನ್ನೊಂದು ಡಿ ಎ ಡಿವೈಡೆಡ್ ಬೈ ಡಿ ಬಿ ಬರ್ಕೊಂಡಿದ್ದೀನಿ. ಹಾಗಾದರೆ ನಾನು ಇಲ್ಲಿ ಬರ್ಕೊಂಡು ಹೋಗ್ತೀನಿ ನೋಡಿ. ಇಲ್ಲಿ ಏನು ಡಿ ಬಿ ಡಿ ಸಿ ಡಿ ಎ ಇಂಟು ಡಿ ಎ ಅಂದರೆ ಡಿ ಎ ಸ್ಕ್ವೇರ್ ಬರುತ್ತೆ. ಡಿ ಎ ಸ್ಕ್ವೇರ್ ಈಸ್ ಈಕ್ವಲ್ ಟು ಡಿ ಸಿ ಇಂಟು ಡಿ ಬಿ ತೊಗೊಂಡೀನಿ. ಏನೋ ಡಿ ಸಿ ಇಂಟು ಡಿ ಬಿ. ಹಾಗಾದರೆ ನಮಗೆ ಏನಂತ ತೊಗೊತೀನಿ, ಡಿ ಬಿ ಅಂತ ಇಲ್ಲೇ ನೋಡಿ, ಇಲ್ಲಿ ಡಿ ಸಿ ಅಂತ ಅಂದಿದ್ದೀನಿ, ಇಲ್ಲಿ ಸಿ ಡಿ ಅಂತ ಇದೆ. ಅದನ್ನೇ ನಾನು ಉಲ್ಟಾ ಮಾಡ್ಕೊಳ್ಳಿ. ಇದನ್ನೇ ಡಿ ಎ ಸ್ಕ್ವೇರ್ ಈಸ್ ಈಕ್ವಲ್ ಟು ಏನು ಡಿ ಸಿ ಅಂತ ಇದೆ ಅಲ್ಲಪ್ಪ, ಡಿ ಸಿನ ಸಿ ಡಿ ಅಂತ ಬರ್ಕೊಳ್ಳೋಣ. ಸಿ ಡಿ ಇಂಟು ಬಿ ಡಿ ಅಂತ ಬರ್ಕೊಂಡು ಒಂದು. ಅರ್ಥ ಆಗಿದೆ ಅಂದ್ಕೊತೀನಿ. ನೋಡಿ ಏನಂತ ಕ್ವಶನ್ ಇದೆ, ಎ ಬಿ ಸಿ ಇಸ್ ಎನ್ ಐಸೋಸೆಲೆಸ್ ಟ್ರಯಾಂಗಲ್ ರೈಟ್ ಆ್ಯಂಗಲ್ ಅಟ್ ಸಿ ಅಂತ ಇದೆ. ಪ್ರೂವ್ ದಟ್ ದ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 2AC ಅಂತ ಇದೆ. ಫಸ್ಟು ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ನ ನಾವು ಡ್ರಾ ಮಾಡ್ಕೊಳ್ಳೋಣ. ಇದು ನಾವೀಗ ಏನಂತ ಹೇಳಿದ್ದಾರೆ, ಇದು ರೈಟ್ ಆ್ಯಂಗಲ್ ಅಟ್ ಸಿ ಅಂತ ಹೇಳಿರೋದ್ರಿಂದ ಎ ಬಿ ಸಿ ತೊಗೊತೀನಿ, ಎ ಬಿ ಸಿ ತೊಗೊತೀನಿ. ಇದು 90 ಡಿಗ್ರಿ ಇರುತ್ತೆ. ನಮಗೆ ಗೊತ್ತಿರಬೇಕು ಏನೋ ಐಸೋಸೆಲೆಸ್ ಟ್ರಯಾಂಗಲ್ ಅಂದರೆ 2 sides ಆರ್ ಈಕ್ವಲ್ ಅಂತ. ಎ ಸಿ ಈಸ್ ಈಕ್ವಲ್ ಟು ಬಿ ಸಿ ತೊಗೊತೀನಿ. ಏನು ಎ ಸಿ ಈಸ್ ಈಕ್ವಲ್ ಟು ಬಿ ಸಿ ತೊಗೊಳ್ಳೋಣ. ಅದನ್ನೇ ಬರ್ಕೊಂಡು ಹೋಗ್ತೀನಿ ನೋಡಿ. ಗಿವನ್ ದಟ್ ದ ಟ್ರಯಾಂಗಲ್ ಎ ಬಿ ಸಿ ಈಸ್ ಆನ್ ಐಸೋಸೆಲೆಸ್ ಟ್ರಯಾಂಗಲ್ ಟ್ರಯಾಂಗಲ್ ಅಂತ ಬರ್ಕೊಳ್ಳೋಣ. ಐಸೋಸೆಲೆಸ್ ಟ್ರಯಾಂಗಲ್. ಹಾಗೆ ಎ ಸಿ ಈಸ್ ಈಕ್ವಲ್ ಟು ಸಿ ಬಿ ಅಂತ ಬರ್ಕೊತೀನಿ. ದೇರ್ಫೋರ್ ಎ ಸಿ ಈಸ್ ಈಕ್ವಲ್ ಟು ಸಿ ಬಿ ಅಂತ ಬರ್ಕೊಳ್ಳೋಣ. ಅಪ್ಲೈಯಿಂಗ್ ದ ಪೈಥಾಗರಸ್ ಥಿಯರಮ್ ಪ್ರಕಾರ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡ್ಕೊಳ್ಳೋಣ. ಅಪ್ಲೈಯಿಂಗ್ ಪೈಥಾಗರಸ್ ಥಿಯರಮ್ ಏನಂತ ಗೊತ್ತು ನಮಗೆ, ಅಪ್ಲೈಯಿಂಗ್ ಪೈಥಾಗರಸ್ ಥಿಯರಮ್ ಎ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತ ಗೊತ್ತು. ಅದನ್ನೇ ನಾನು ಬರ್ಕೊಂಡು ಹೋಗ್ತೀನಿ ನೋಡಿ. ಎ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತ ಬರ್ಕೊತೀನಿ. ಹಾಗೆ ನೋಡಿ ಎ ಸಿ ಈಸ್ ಈಕ್ವಲ್ ಟು ಸಿ ಬಿ ಅಂತ ಹೇಳಿರೋದ್ರಿಂದ ಎ ಸಿ ಇರೋ ಜಾಗಕ್ಕೆ ಸಿ ಬಿ ಅಂತನಾರು ಬರ್ಕೊಂಡು ಹೋಗಿ, ಇಲ್ಲ ಬಿ ಸಿ ಇರೋ ಜಾಗಕ್ಕೆ ಎ ಸಿ ಅಂತನಾರು ಬರ್ಕೊಂಡು ಹೋಗ್ಬೋದು. ಸೊ ನಮ್ಗೆ ಇಲ್ಲಿ ಏನಂತ ಇದೆ, ಇಲ್ಲಿ ಎ ಸಿ ಇರೋದ್ರಿಂದ ನಾವೇನು ಬರ್ಕೊತೀವಿ, ಇಲ್ಲಿ ಬಿ ಸಿ ಇರೋ ಜಾಗಕ್ಕೆ ನಾವು ಎ ಸಿ ಅಂತ ಬರ್ಕೋಬೋದು, ಇಲ್ಲ ಸಿ ಬಿ ಸ್ಕ್ವೇರ್ ಅಂತ ಬರ್ಕೊಂಡ್ರೆ ಒಂದೇ. ನಾವು ಎ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್, ಇಲ್ಲಿ ಬಿ ಸಿ ಇರೋ ಜಾಗಕ್ಕೆ ನಾವೇನು ಬರ್ಕೋಬೇಕು, ಎ ಸಿ ಬರ್ಕೊತೀನಿ. ಎ ಸಿ ಇಲ್ಲಿ ಬಿ ಸಿ ಇರೋ ಜಾಗಕ್ಕೆ ಎ ಸಿ ತೊಗೊಂಡ್ರು, ಇಲ್ಲಿ ಸ್ಕ್ವೇರ್ ಇರೋದ್ರಿಂದ ಇಲ್ಲಿ ಸ್ಕ್ವೇರ್ ತೊಗೊಂಡೆ. ಹಾಗಾದ್ರೆ ಎ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್ ಆಗುತ್ತೆ. ಹಾಗೆ ಎ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು 2AC ಸ್ಕ್ವೇರ್ ಅಂತ ಬರ್ಕೊತೀನಿ. ಎ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು 2AC ಸ್ಕ್ವೇರ್ ಅಂತ ಬರ್ಕೊಂಡು ಇದೆ 4ನೇದು ಆನ್ಸರು. ಇನ್ನು ನೆಕ್ಸ್ಟ್ ಕ್ವಶನ್ಸ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನಿಮಗೆ ನನ್ನ ಪಾಠ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ.